ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ಇನ್ಸ್ಟೆಂಟಾಗಿ ಮತ್ತು ರುಚಿಯಾಗಿರುವಂತಹ ಎಗ್ ಕರಿ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ. ಸೊ ಎಗ್ ದಿನಕ್ಕೊಂದು ಮೊಟ್ಟೆ ತುಂಬುವುದು ಹೊಟ್ಟೆ ಅಂತ ಸ್ಲೋಗನ್ ಕೇಳಿದ್ದೀವಲ್ವ. ಸೊ ದಿನ ಒಂದೊಂದು ಮೊಟ್ಟೆ ತಿನ್ನೋದ್ರಿಂದ ನಮ್ಮಲ್ಲಿರುವಂಥ ಪ್ರೋಟೀನ್ ಜಾಸ್ತಿ ಆಗ್ತದೆ ಮತ್ತು ವೆರಿ ಗುಡ್ ಫಾರ್ ಹೆಲ್ತ್. ಅದರಲ್ಲೂ ಎಸ್ಪೆಷಲಿ ಮಕ್ಕಳಿಗೆ ತುಂಬ ಒಳ್ಳೆಯದು. ದೊಡ್ಡವ್ರಿಗಾದರೆ ಸ್ವಲ್ಪ ಎಲ್ಲೋ ಯೋಗ ತೆಗೆದುಬಿಟ್ಟು ಓನ್ಲಿ ವೈಟ್ ಪಾರ್ಟ್ ತಿಂದರೆ ಇಟ್ ವಿಲ್ ಬಿ ಗುಡ್ ಫಾರ್ ಹೆಲ್ತ್. ಓಕೆನಾ ಫ್ರೆಂಡ್? ಸೊ ಬನ್ನಿ ಫ್ರೆಂಡ್, ಸ್ಟಾರ್ಟ್ ಮಾಡೋಣ. ಸೊ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು, ನಾನು ಒಂದು ಮುಷ್ಟಿ ಆಗುವಷ್ಟು ಪುದೀನ ತೊಗೊಂಡಿದ್ದೀನಿ, ಮಿಂಟ್ ಲೀಫ್ ತೊಗೊಂಡಿದ್ದೀನಿ, ಮತ್ತು 2 ಮೀಡಿಯಮ್ ಸೈಜ್ ಈರುಳ್ಳಿನ ಹಚ್ಕೊಂಡಿದ್ದೀನಿ. ದೆನ್ ಇದೆಲ್ಲ ನಾನು ಹೇಳ್ತಾ ಇರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್. ಓಕೆನಾ? ಸೊ ಪುದೀನ, ದೆನ್ ಈರುಳ್ಳಿ, ಓಕೆನಾ, ಇಷ್ಟನ್ನು ತೊಗೊಂಡಿದ್ದೀನಿ. ನೆಕ್ಸ್ಟು ನೋಡಿ, ಒಂದು 4 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಯಾಕಂದರೆ ನಾವಿನ್ನೂ ರೆಡ್ ಚಿಲ್ಲಿ ಪೌಡರ್ ಕೂಡ ಹಾಕ್ತಾ ಇದ್ದೀವಿ, ಹಾಗಾಗಿ ನೋಡಿಕೊಂಡು ಹಾಕೋಬೇಕಿಲ್ಲ ನಾವು ಹಸಿಮೆಣ್ಸಿನ್ಕಾಯಿ ಎಷ್ಟು ಅಂತ ಹೇಳಿ. ಸೊ ನಾನು ಇಲ್ಲಿ ಜಸ್ಟ್ 4 ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಶುಂಠಿ, ಮತ್ತು ಅದರ ಅಳತೆಗೆ ಆಗೋವಷ್ಟು ಬೆಳ್ಳುಳ್ಳಿ, ಇಷ್ಟನ್ನು ತೊಗೊಂಡಿದ್ದೀನಿ. ಸೊ ಇಷ್ಟನ್ನು ಇಂಗ್ರೀಡಿಯೆಂಟ್ಸ್ನ ನಾವು ಪೇಸ್ಟ್ ಮಾಡ್ಕೊಳ್ಳೋಣ. ಓಕೆನಾ? ಯೂಶ್ವಲಿ ನಾನು ಫೈನ್ ಪೇಸ್ಟ್ ಮಾಡ್ತೀನಿ, ಯಾಕಂದರೆ ಚೆನ್ನಾಗಿ ಫೈನ್ ಪೇಸ್ಟ್ ಆದ್ರೇ ಗ್ರೇವಿ ಕೂಡ ಒಂದು ಅಳತೆಗೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್. ಓಕೆನಾ? ನೋಡಿ, ಈ ರೀತಿಯಾಗಿ ಆಗಿದೆ, ಪೇಸ್ಟ್ ಆಗಿದೆ. ಸೊ ಚೆನ್ನಾಗಿ ಪೇಸ್ಟ್ ಆಗಿದೆ. ಸೊ ಹಾಗಾಗಿ ದಟ್ಸ್ ಫೈನ್ ಅನಿಸುತ್ತೆ. ಸೊ ನೆಕ್ಸ್ಟ್ ನಾನು ಇನ್ನೊಂದು ಕಡೆ ಬಂದುಬಿಟ್ಟು ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು 2-3 ಟೇಬಲ್ ಸ್ಪೂನ್ ಆಗುವಷ್ಟು ಕುಕ್ಕಿಂಗ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಸೊ ಅದು ಸ್ವಲ್ಪ ಕಾದ ನಂತರ, ಸ್ವಲ್ಪ ಬಿಸಿ ಆದ ನಂತರ ನಾವೇನು ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಆ ಪೇಸ್ಟ್ನ ಹಾಕ್ಕೊಳ್ಳೋಣ. ನೋಡಿ, ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಳ್ಳೋಣ. ಆ್ಯಕ್ಚುಲಿ ಈ ಪೇಸ್ಟ್ ಸ್ವಲ್ಪ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ನಾವು ಈ ರೀತಿಯಾಗಿ ನಾವು ಬಾಡಿಸ್ಕೋಬೇಕು. ಆಮೇಲೆ ಮಿಕ್ಕಿರೋ ಇಂಗ್ರೀಡಿಯೆಂಟ್ಸ್ನ ಹಾಕ್ತಾ ಹೋಗೋಣ ಫ್ರೆಂಡ್. ಓಕೆನಾ? ಸೊ ಇದು ಸ್ವಲ್ಪ ಪಕ್ಕದಲ್ಲೆಲ್ಲ ಸೈಡಲ್ಲೆಲ್ಲ ಎಣ್ಣೆ ಬಿಡಬೇಕು. ಅಲ್ಲಿವರೆಗೂ ನಾವು ಸ್ವಲ್ಪ ಬಾಡಿಸ್ಕೊಂಡು, ಅದು ಹಸಿ ಸ್ಮೆಲ್ ಹೋಗಬೇಕಲ್ವ, ಅಲ್ಲಿವರೆಗೂ ನಾವು ಬಾಡಿಸ್ಕೋಬೇಕಾಗ್ತದೆ. ಇದು ತುಂಬ ಟೈಮೇನು ತೊಗೊಳೋದಿಲ್ಲ. ಓಕೆನಾ? 1 2 to 3 ಮಿನಿಟ್ಸಲ್ಲಿ ಹಸಿ ಸ್ಮೆಲ್ಲೆಲ್ಲ ಹೊರಟೋಗ್ಬಿಡುತ್ತೆ ಫ್ರೆಂಡ್. ನೋಡಿ, ನೋಡ್ತಾ ಇದ್ದೀರಲ್ಲ, ಚೆನ್ನಾಗಿ ಕುದೀತಾ ಇದೆ ಇದು. ಸೊ ಇದು ನೋಡಿ, ಈಗೆಲ್ಲ ಎಣ್ಣೆ ಬಿಟ್ಕೊಂಡಿದೆ ಅಲ್ವಾ, ಈ ರೀತಿಯಾಗಿ ಎಣ್ಣೆ ಬಿಟ್ಕೋಬೇಕದು. ಓಕೆನಾ? ಸೊ ನಂತರ ನಾವು 2-3 ಚಿಟಿಕೆ ಆಗುವಷ್ಟು ಅರಿಶಿನ ಪೌಡ್ರ್ ಹಾಕ್ಕೊಂಡಿದ್ದೀನಿ, ಮತ್ತು ಖಾರದ ಪುಡಿ. ಓಕೆನಾ? 1 ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿ, 1 ಟೇಬಲ್ ಸ್ಪೂನ್ ಆಗೋವಷ್ಟು ಧನಿಯಾ ಪೌಡರ್. ಓಕೆನಾ? ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊತಾ ಇದ್ದೀನಿ. ಇದು ಕೂಡ 1-2 ನಿಮಿಷ ಆಗೋವಷ್ಟು ಅದು ಆ ಗ್ರೇವಿನಲ್ಲಿ ಚೆನ್ನಾಗಿ ಕುದಿಬೇಕಾಗ್ತದೆ ಫ್ರೆಂಡ್. ಓಕೆನಾ? ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ಚೆನ್ನಾಗೂ ಇರುತ್ತೆ ಫ್ರೆಂಡ್. ನೋಡಿ, ಈಗ ರುಚಿಯಾಗಿರೋಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಈ ಗ್ರೇವಿ ತುಂಬ ಬೇಗ ಆಗೋದ್ರಿಂದ ತುಂಬ ಇನ್ಸ್ಟೆಂಟಾಗಿ ಕೂಡ ನಮ್ಗೆ ಹೆಲ್ಪ್ ಆಗ್ತದೆ ಇದು. ಓಕೆನಾ? ನೋಡಿ, ಮತ್ತು 1 ಬೌಲ್ ಆಗೋವಷ್ಟು ನಾನು ಮೊಸರು ಕೂಡ ಹಾಕ್ಕೊಂಡಿದ್ದೀನಿ, ಕರ್ಡ್ ಹಾಕ್ಕೊಂಡಿದ್ದೀನಿ. ಕರ್ಡ್ ಕೂಡ ಹಾಕಿದ್ಮೇಲೆ ಕೂಡ, ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ಮೇಲೆ ಕೂಡ ಫ್ರೆಂಡ್ 1-2 ನಿಮಿಷ ಅದು ಆ ಗ್ರೇವಿ ಜೊತೆ ಹೊಂದ್ಕೊಳ್ಳೋವರೆಗೂ ಸ್ವಲ್ಪ ಬೇಯಬೇಕಾಗ್ತದೆ. ಓಕೆನಾ? ನೋಡಿ, ಈ ರೀತಿಯಾಗಿ ಕುದಿ ಬರಬೇಕು ಅದು. ಓಕೆನಾ? ನೆಕ್ಸ್ಟು ಒಂದು ಮೀಡಿಯಮ್ ಸೈಜ್ ಟೊಮೊಟೊನ ಹಚ್ಚಿಟ್ಕೊಂಡಿದ್ನಲ್ಲ, ಅದನ್ನು ಹಾಕಿದ್ದೀನಿ ಇದಕ್ಕೆ. ಇದು ಕೂಡ ಸ್ವಲ್ಪ ಚೆನ್ನಾಗಿ ಸಾಫ್ಟಾಗಿ ಆಗಲಿ ಫ್ರೆಂಡ್. ಓಕೆನಾ? ಅಲ್ಲಿವರೆಗೂ ಸ್ವಲ್ಪ ಅದು ಆ ಗ್ರೇವಿ ಜೊತೆ ಹೊಂದ್ಕೋಬೇಕಲ್ವ, ಹಾಗಾಗಿ ಅದನ್ನು ಅದ್ರ ಜೊತೆ ಸ್ವಲ್ಪ ಬೇಯಲಿಕ್ಕೆ ಬಿಡೋಣ. ನೋಡಿ, ಇಷ್ಟಾದಮೇಲೆ 1/2 ಟೇಬಲ್ ಸ್ಪೂನ್ ಆಗೋವಷ್ಟು ಗರಂ ಮಸಾಲ ಹಾಕ್ಕೊಡ್ತಾ ಇದ್ದೀನಿ ನಾನು. ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿರ್ತೀವಲ್ಲ, ಲೈಕ್ ಮಟನ್ ಅಥವಾ ಚಿಕನ್ ಗ್ರೇವಿ ಥರನೇ ಸ್ಮೆಲ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್. ಮತ್ತು ತುಂಬ ಚೆನ್ನಾಗಿರುತ್ತೆ. ಒಂದು ಇನ್ಸ್ಟೆಂಟಾಗಿ ಆಗೋದ್ರಿಂದ ಕೂಡ ಟೈಮ್ ಸೇವ್ ಆಗ್ತದೆ, ಮತ್ತು ತಿನ್ನಲಿಕ್ಕೂ ಕೂಡ ತುಂಬ ರುಚಿಯಾಗಿರುತ್ತೆ. ಚಪಾತಿ ಜೊತೆ ಆಗಿರಬಹುದು, ಅನ್ನದ ಜೊತೆ ಆಗಿರಬಹುದು, ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಫ್ರೆಂಡ್. ಓಕೆನಾ? ನೋಡಿ, ಚೆನ್ನಾಗಿ ಆಗ್ತಾ ಇದೆ. ನೋಡಿ, ಎಣ್ಣೆ ಎಲ್ಲ ಬಿಟ್ಕೋತಾ ಇದೆ ಪಕ್ಕದಲ್ಲಿ. ಈಗ ನಮ್ಗೆ ಎಷ್ಟು ಬೇಕೋ ಅಷ್ಟು ನಮ್ಮ ಗ್ರೇವಿಗೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನಾನೊಂದು ಅರ್ಧ ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ. ಓಕೆನಾ? ಅರ್ಧ ಲೋಟದಷ್ಟು ನೀರನ್ನು ಹಾಕ್ಕೊಂಡ್ಮೇಲೆ ಸ್ವಲ್ಪ ಬಾಡಿಸ್ಕೊಂಡು, ಮತ್ತು ಪುನಃ 1-2 ನಿಮಿಷ ಆಗೋವಷ್ಟು ಅದು ಕುದಿಲಿಕ್ಕೆ ಬಿಡೋಣ. ಇನ್ನೊಂದು ಕಡೆ ಮೊಟ್ಟೆ ಬಾಯ್ಲ್ ಇಟ್ಕೊಂಡಿರಬೇಕು. ಮತ್ತು ಆ ಬಾಯ್ಲ್ ಆಗಿರೋ ಮೊಟ್ಟೆನ ನೋಡಿ ಸುಲ್ಕೊಂಡು ಈ ಥರ ನೀಟಾಗಿ ಮಧ್ಯದಲ್ಲೆಲ್ಲ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್. ಫುಲ್ ಕಟ್ಟಲ್ಲ, ಜಸ್ಟ್ ಒಂದು ಏನು ಹೇಳ್ತಾರೆ, ಚಾಕುವಲ್ಲಿ ಎಳೆ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಆಗಿ. ಸೊ ದಟ್ ನಾವು ಅದು ಗ್ರೇವಿಯಲ್ಲಿ ಹಾಕಿದಾಗ ಗ್ರೇವಿ ಎಲ್ಲ ಒಳಗಡೆ ಸೇರ್ಕೊಳ್ಳುತ್ತಲ್ಲ, ಆಗ ಮೊಟ್ಟೆ ತುಂಬ ಚೆನ್ನಾಗಿ ಟೇಸ್ಟ್ ಅನಿಸುತ್ತೆ. ಓಕೆನಾ? ಸೊ ಈ ರೀತಿಯಾಗಿ ಈಗ ನೋಡಿ, ಇನ್ನೊಂದು ಕಡೆ ಕುದೀತಾ ಇದೆ. ನಾವು ಏನು ಗ್ರೇವಿ ಮಾಡ್ಕೊಂಡಿದ್ದೀವಲ್ಲ, ಅದು ಚೆನ್ನಾಗಿ ಕುದಿ ಬಂದಿದೆ ಫ್ರೆಂಡ್. ಓಕೆನಾ? ಸ್ವಲ್ಪ ಟೊಮೊಟೊ ಎಲ್ಲ ಸಾಫ್ಟಾಗಿ ಆಗ್ತಾ ಇದೆ. ಮತ್ತು ನೋಡಿ, ಎಣ್ಣೆ ಕೂಡ ಸೈಡಲ್ಲಿ ನೀವು ನೋಡ್ತಾ ಇರ್ಬೋದು, ಎಣ್ಣೆ ಕೂಡ ಬಿಟ್ಕೊಳ್ತಾ ಇದೆ ಫ್ರೆಂಡ್. ಓಕೆನಾ? ಸೊ ಈ ರೀತಿಯಾಗಿ ಎಣ್ಣೆ ಬಿಟ್ಕೊಳ್ತಾ ಇದೆ ಅಂತ ಹೇಳಿದ್ರೆ ಆ ಗ್ರೇವಿ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ನೋಡಿ, ಈಗ ನಾವೇನು ಮೊಟ್ಟೆ ಎಲ್ಲ ರೆಡಿ ಮಾಡ್ಕೊಂಡಿದ್ವಲ್ಲ, ಬಾಯ್ಲ್ಡ್ ಎಗ್ಗೆಲ್ಲ, ಅದನ್ನು ಹಾಕ್ಬಿಟ್ಟು ಈಗ ಇದರಲ್ಲಿ ಒಂದು 2 ನಿಮಿಷ ಆಗೋವಷ್ಟು ಅದ್ರ ಜೊತೆ ಬಾಯ್ಲ್ ಆಗಲಿ
ಓಕೆನಾ. ಸೊ ದಟ್ ಆ ಮೊಟ್ಟೆ ನಾವೇನು ಸ್ಲೈಸ್ ಮಾಡ್ಕೊಂಡಿರ್ತೀವಲ್ಲ, ಕಚ್ಚಾಗಿರುತ್ತಲ್ಲ, ಅದಕ್ಕೆಲ್ಲ ಈ ಒಂದು ಗ್ರೇವಿ ಒಳಗಡೆ ಹೋಗಿದಾಗ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಓಕೆನಾ. ಸೊ ಹಾಗಾಗಿ ಇದನ್ನು ಒಂದು 2 ನಿಮಿಷ ಬಿಡೋಣ ಫ್ರೆಂಡ್. ಓಕೆನಾ. ಬಿಟ್ಬಿಟ್ಟು ಲಿಡ್ ಮುಚ್ತಾ ಇದ್ದೀನಿ. ಒಂದು 2 ಮಿನಿಟ್ಸ್ ಆದಮೇಲೆ ನಮ್ಮ ಎಗ್ ಕರಿ, ಇನ್ಸ್ಟೆಂಟ್ ಎಗ್ ಕರಿ ರೆಡಿ ಟು ಸರ್ವ್ ಆಗಿರುತ್ತೆ. ನೋಡಿ, ಈಗ ನಮ್ಮ ಇನ್ಸ್ಟೆಂಟ್ ಎಗ್ ಕರಿ ರೆಡಿ ಆಗಿದೆ ಸರ್ವ್ ಆಗಲಿಕ್ಕೆ. ಓಕೆನಾ. ಇದಕ್ಕೆ ಸ್ವಲ್ಪ ಕಸೂರಿ ಮೇಥಿ ಕೂಡ ಹಾಕ್ಕೊಳ್ಳಿ ಫ್ರೆಂಡ್, ಅದನ್ನ ಸ್ಕಿಪ್ ಆಯಿತು ನಿಮಗೆ ಹೇಳೋದು. ಕಸೂರಿ ಮೇಥಿ ಕೂಡ ಹಾಕ್ಕೊಳ್ಳಿ. ಸೊ ನೋಡಿ, ಎಗ್ ಕರಿ ಈಸ್ ರೆಡಿ ಟು ಸರ್ವ್. ಸೊ ಫ್ರೆಂಡ್, ಎಷ್ಟು ಈಸಿಯಾಗಿ ಮತ್ತು ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತ ಹೇಳಿದ್ರೆ ನೀವು ಮಾಡಿ ನನಗೇನೆ ಹೇಳಬೇಕು ಫ್ರೆಂಡ್, ತುಂಬ ಚೆನ್ನಾಗಿರುತ್ತೆ. ಸೊ ಫ್ರೆಂಡ್, ನೀವು ಇಷ್ಟ ಆದರೆ ಈ ಒಂದು ನನ್ನ ರೆಸಿಪಿ ಪ್ಲೀಸ್ ಕಮೆಂಟ್ ಮಾಡಿ, ಲೈಕ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್. ಓಕೆನಾ. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ ಈ ಒಂದು ರೆಸಿಪಿನ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.